ನಾವು ₹1 ಕೊಟ್ಟರೆ ಅವ್ರು ಕೊಡ್ತಾ ಇರೋದು ಕಾಲು ಭಾಗವನ್ನು ನೆಟ್ಟು ಕೊಡ್ತಾ ಇಲ್ಲ. ಇದನ್ನು ಅವ್ರು ಕ್ವಶನ್ ಮಾಡ್ತಾರೆ. ಇದಕ್ಕೆ ಜನಾಕ್ರೋಶ ಸಲ್ಲಿಸ್ತಾರೆ. ಅವರು ಜನಾಕ್ರೋಶ ಯಾತ್ರೆ ಮಾಡ್ತಾರೆ. BJPಯವರು ಮಾಡೋಕ್ಕೆ ರೆಡಿ ಇಲ್ಲ. ಅವ್ರಿಗೆ ಧೈರ್ಯ ಇದ್ದರೆ ನಮ್ಮ ನಾಯಕರುಗಳನ್ನು ಕುಣ್ಸೋಣ, ಅವರು ಕೂತ್ಕೊಳ್ಳಿ. ಯಾವುದ್ರ ಮೇಲೆ ಬೆಲೆ ಜಾಸ್ತಿ ಆಗಿದೆ, ರಾಜ್ಯ ಸರ್ಕಾರ ಯಾವುದ್ರ ಮೇಲೆ ಬೆಲೆ ಜಾಸ್ತಿ ಮಾಡಿದೆ, ಚರ್ಚೆಗೆ ಬರೋಂಗಿದ್ರೆ ವಿಜೇಂದ್ರ ಅವ್ರು ಬರ್ತಾರೋ ಅಥವಾ R. ಅಶೋಕ್ ಅವ್ರು ಬರ್ತಾರೋ, ನಮ್ಮ ಅಧ್ಯಕ್ಷರು ರೆಡಿ ಇರ್ತಾರೆ, CM ರೆಡಿ ಇದ್ದಾರೆ, ಬಂದು ಚರ್ಚೆ ಮಾಡಲಿ. ಅವರ ಒಂದು ಪೌರುಷ ಏನಿದೆ, ಜನಾಕ್ರೋಶವನ್ನು ಜನ ಪರವಾಗಿ ನಮ್ಮ ನಾಯಕರ ವಿರುದ್ಧ ಮಾತಾಡಂಗಿದ್ರೆ ಬಂದು ಡೈರೆಕ್ಟಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡೋಣ. ಅಲ್ಲಿ ಮಾತಾಡೋಕ್ಕಾಗುತ್ತಾ R. ಅಶೋಕ್ರವರು? ಅಲ್ಲಿ ಆಕ್ರೋಶವನ್ನು ತೋರ್ಸೋಕ್ಕಾಗತ್ತಾ? ಅಥವಾ ವಿಜೇಂದ್ರ ಅವ್ರ ಆಕ್ರೋಶವನ್ನು ತೋರ್ಸೋಕ್ಕಾಗತ್ತಾ? ವಿಜೇಂದ್ರ ಅವ್ರ ಮನೆಯಿಂದ ಆಚೆ ಬರ್ತೀನಿ ಅಂದರೆ ಅಲ್ಲಿ ಯತ್ನಾಳ್ ಅವ್ರು ಮಾತಾಡ್ತಾರೆ, ಅವರೇ ದೊಡ್ಡ ಭ್ರಷ್ಟರು, ಅವರಿಂದನೇ BJPಯಲ್ಲಿ ಬೆಲೆ ಜಾಸ್ತಿ ಆಗಿದ್ದು, ವಿಜೇಂದ್ರಯಿಂದನೇ ಎಲ್ಲ ಏನು ಕಳಪೆ ಆಗಿದೆ BJP, ಅದೇ ಅವರಿಂದ ನಡೀತಾ ಇರೋದು ಅಂತ ಯತ್ನಾಳ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಭಯನ ಮೊದಲು ಮುಚ್ಕೊಳ್ಳಿ. ಏನು ಜನಾಕ್ರೋಶ ಇದೆಯಲ್ಲ, ಜನರಿಗೆ ತೊಂದರೆ ಆಗಿದ್ದು ಕೇಂದ್ರ ಸರ್ಕಾರದಿಂದ. ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ, ಇವತ್ತು ಮಾಡ್ತೀವಿ, ನಾಳೆನೂ ಮಾಡ್ತೀವಿ. ನಾವ್ಯಾವತ್ತೂ ಬೀದಿಗಿಳಿದು ಕೆಲಸವನ್ನು ಮಾಡ್ತಾಯಿದ್ದೀವಿ, ಜನ ಪರವಾಗೇ ಇರುತ್ತೆ ಹೊರತು ಜನ ವಿರೋಧ ಇರಲ್ಲ. ನಮ್ಮ ಸ್ಕೀಮ್ಗಳೇನಿದೆ, ಗ್ಯಾರಂಟಿಗಳಿಂದ ಈ ರೀತಿ ಏನು ಬೆಲೆ ಏರಿಕೆ ಮುಂಚೆಯಿಂದ ಅವ್ರು ಮಾಡ್ಕೊಂಬಂದವ್ರೆ, ಅದನ್ನೇನಾದರೂ ಸುಧಾರಿಸ್ಕೊಂಡಿದ್ದಾರೆ ರೈತರು ಬಡವರು ಅಂತ ಅಂದರೆ ಕಾಂಗ್ರೆಸ್ ಸರ್ಕಾರದಿಂದ, ನಮ್ಮ 5 ಗ್ಯಾರಂಟಿಗಳಿಂದ. ರೈತರು ಸೂಸೈಡ್ ಮಾಡ್ಕೊಳ್ಳೋ ಸಂಖ್ಯೆ 80% ಕಡಿಮೆ ಆಗಿರೋದು ನಮ್ಮ ಗ್ಯಾರಂಟಿಗಳಿಂದಲೇ ಹೊರತು ಕೇಂದ್ರ ಸರ್ಕಾರದಿಂದ ಅಲ್ಲ. ಅದನ್ನು BJPಯ ವಿಜೇಂದ್ರ ಅವರು, R. ಅಶೋಕ್ ಅವರು ತಿಳ್ಕೊಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಧನ್ಯವಾದಗಳು.